ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚಿನ್ನ ಮೀಶೋದಿಂದ ಶೂ ತರಿಸಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅದನ್ನ ತೋರಿಸ್ಬೇಕು ಅಂತ. ಶೂ ಕೊಡೋ ಅಂದರೆ ಹಳೆ ಶೂ ಕೊಡ್ತಾನೆ. ಪ್ಲಸ್ ಸೂಪರಾಗಿ ಬಂದೈತೆ ಫ್ರೆಂಡ್ಸ್, ಸಖತ್ತಾಗೈತೆ ಶೂ ನೋಡಿ. ಮೀಶೋದಲ್ಲಿ ತರಿಸಿದ್ದು, ಇನ್ನೂ ಹಾಕೊಂಡಿಲ್ಲ, ಹೊಸದು ನೆನ್ನೆನೆ ಬಂತು. ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಟ್ಟೆ ವಾಷಬಲ್ಲು, ವಾಶ್ ಮಾಡ್ಬೋದು. ಸಖತ್ತಾಗೈತಿ ಇದು. ನನ್ನ ಮಗಳಿಗೆ, ಅವಳಿಗೆ ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ ಇದೇ ಕಲರ್ ಇರೋದ್ರಿಂದ ಯೂನಿಫಾರ್ಮ್ಗೆ ಶೂ ಹಾಕಬೇಕು ಇದೇ ಕಲರ್ದು. ಅದಕ್ಕೆ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ. ಸಖತ್ತಾಗಿದೆ ಶೂ, ಒಂದು ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ನಂದು ಅವಳದು ಒಂದೇ ಸೈಜು, ಅದಕ್ಕೆ ನನಗೂ ತರಿಸ್ಕೊಂಡಿದ್ದೀನಿ. ನಂದಿ ಕಲರ್ ನೋಡಿ, ಗ್ರೇ ಕಲರ್, ನಂದಿ ಕಲರ್. ಇದು ನನಗೆ, ಅದು ಅವಳಿಗೆ. ನೋಡಿ ಚೆನ್ನಾಗಿದೆ. ಯಾವ ಕಲರ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದು ಕಾಲೇಜ್ಗೆ ಹಾಕೊಳ್ಳೋಕ್ಕೆ ಶೂ. ಈ ಕಲರು ಬ್ಲೂ, ಡಾರ್ಕ್ ಬ್ಲೂ ಕಲರು. ನಂದು ಈ ಥರ ಸಿಮೆಂಟ್ ಕಲರು. ಚೆನ್ನಾಗೈತೆ, ಸೂಪರ್ ಆಗೈತೆ ಫ್ರೆಂಡ್ಸ್. ಅಂಗಡಿಗೆ ಹೋಗಿ ತರೋಣ ಅಂತ ಇದ್ದೆ, ಅಂಗಡಿಗೆ ಹೋಗಿ ತಗೊಂಬರೋಣ ಅಂತ ಇದ್ದೆ. ಆಮೇಲೆ ಸರಿ ಮೀಶೋದಲ್ಲಿ ಒಂದ್ಸತಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಆರ್ಡ್ರ್ ಮಾಡಿದೆ. ಸೂಪರ್ ಆಗೈತೆ. ಎಷ್ಟು ಚೆನ್ನಾಗೈತೆ ಅಂದರೆ ಅಂಗಡಿಲಿ ತಗೊಂಡಿದ್ರೆ ಜಾಸ್ತಿ ದುಡ್ಡು ಆಗ್ತಾಯಿತ್ತು. ಮೀಶೋದಲ್ಲಿ ಕಮ್ಮಿಗೆ ಸಿಕ್ತು, ಅದಕ್ಕೆ ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ಆ ಫೋನ್ ಸೌಂಡ್ ಕಟ್ ಮಾಡ್ಚಿನ್ನು. ಇವತ್ತು ಬೆಳಿಗ್ಗೆನೆ ಟೊಮೊಟೊ ಗೊಜ್ಜು, ರಾಗಿ ಬಾಲ್ ಊಟ ಮಾಡಾಯಿತು. ಟೈಮ್ ಬಂದು 9:10 ಚಿನ್ನ ಫೋನ್ ಸೌಂಡು. ನನ್ನ ಮಗಳಿಗೆ ಕಾಲೇಜು 1:15 1:15 4:15. 10th ಎಕ್ಸಾಮ್ ನಡೀತೈತೆ, 3rd ರೌಂಡು. ಅದಕ್ಕೆ ಇವಾಗ ಅವಳಿಗೆ ಟೈಮಿಂಗ್ಸ್ ಬೆಳಿಗ್ಗೆನೆ ಹೋಗಂಗಿಲ್ಲ, ಮಧ್ಯಾಹ್ನ 1:15 ಸೈಲೆಂಟ್ ಮಾಡ್ಬಿಟ್ಟ, ಸಾಯಂಕಾಲ 4:15 ತನಕ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಹೋಗೋ ಕಷ್ಟ ಇಲ್ಲ. ಒಂದು ವಾರ ಅಷ್ಟೇ. 10th ಎಕ್ಸಾಮ್ ಆದಮೇಲೆ ತಿರ್ಗಾ ಮಾಮೂಲಿ ಟೈಮ್, ಬೆಳಿಗ್ಗೆನೆ ಹೋಗ್ಬೇಕು. ಇವಾಗ ಅದಾಯ್ತು ಫ್ರೆಂಡ್ಸ್, ಪಲಾವ್ ಆಯ್ತು. ಇವಾಗ ಕೂಗಿದ್ರೆ ವಿಜಿಲ್ ಬಂದ್ರೆ, 3 ವಿಜಿಲ್ ಬಂದ್ರೆ ಪಲಾವ್ ಆಯ್ತು. ರೆಸಿಪಿಗೆ ಅಂತ ಶೂಟ್ ಮಾಡಿದೆ. ಆಮೇಲೆ ಸ್ವಲ್ಪ ಸಾಮಾನು ತರಿಸಿದ್ದೆ ಇವತ್ತು. ಪಲಾವ್ ಅಂದ್ರೆ ವೆಜ್ ಬಿರಿಯಾನಿ ತರ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಹಾಲು, ಮೊಸರು, ಸೌತೆಕಾಯಿ ಎಲ್ಲ ತರಿಸಿದ್ದೀನಿ. ಆಮೇಲೆ ಅಯ್ಯೋ ಚಾಕ ಬಿಟ್ಟು ಬಂದೆ. ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು, ಬಜ್ಜಿ ಮೆಣಸಿನ್ಕಾಯಿ ತಂದಿದ್ನಲ್ಲ ಅವತ್ತು, ಅದು ಸಾಲಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಬಜ್ಜಿ ಮೆಣಸಿನ್ಕಾಯಿ ತರಿಸಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ 10 ಮಿನಿಟ್ಸ್ಗೆ ಆರ್ಡ್ರ್ ಕೊಡ್ತಾರಲ್ಲ, ಅದನ್ನೆಲ್ಲ ತರಿಸಿ ಇವಾಗೆಲ್ಲ ಪಲಾವ್ಗೆಲ್ಲ ಇಷ್ಟೊತ್ತು ತನಕ ರೆಡಿ ಮಾಡಿದೆ. ಇವಾಗ ಬಜ್ಜಿ ಮೆಣಸಿನ್ಕಾಯಿಗೆ ಬಜ್ಜಿ ಎಲ್ಲ ಕಟ್ ಮಾಡಬೇಕು. ಇವತ್ತು ನೈಟ್ ಊಟಕ್ಕೆ ವೆಜ್ ಪಲಾವು, ಅಂದ್ರೆ ವೆಜ್ ಬಿರಿಯಾನಿ ತರ ಪಲಾವು, ಮೆಣಸಿನ್ಕಾಯಿ ಬಜ್ಜಿ, ಮೊಸರು ಬಜ್ಜಿ ಮಾಡೋಣ ಅಂತ ಇದ್ದೀನಿ. ಇವಾಗ ಪಲಾವ್ಗೆ ಇಟ್ಟು ಬಂದೆ. ಪಲಾವ್ ಅಂತಾನೆ ಬರುತ್ತೆ, ವೆಜ್ ಬಿರಿಯಾನಿ ಇಟ್ಬಿಟ್ಟು ಬಂದೆ. ಅದು 3 ಕೂಗಬೇಕು. ಅಷ್ಟರಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇರಿ ತೋರಿಸ್ತೀನಿ ನಿಮಗೆ. ನೋಡಿ, ಮೊಸರು, ಹಾಲು,
ಅವಳದು ಮುಖ ತೊಳೆಯೋದು ಖಾಲಿಯಾಗಿತ್ತು. ಅದು ನಿಂಬೆಹಣ್ಣು, ಬಜ್ಜಿ ಮೆಣಸಿನ್ಕಾಯಿ, ಸೌತೆಕಾಯಿ ಎಲ್ಲ ತರಿಸಿದ್ದೀನಿ. ಇದೆಲ್ಲ ತೆಗ್ದು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ತೆಗೆದು ಫ್ರಿಜ್ ಒಳಗಡೆ ಇಡಬೇಕು. ಇವಾಗೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಕಟ್ ಮಾಡೋದು ಪಲಾವ್ ಆಗೋ ತನಕ. ಇಷ್ಟು ದೊಡ್ಡದು ಇದೆ ನೋಡಿ. ಈ ಥರ ಉದ್ದಕ್ಕೆ ಸೀಳ್ಬಿಟ್ಟು ಬೀಜನೆಲ್ಲ ತೆಗಿತೀನಿ. ಬೀಜ ಇದ್ರೆ ಜಾಸ್ತಿ ಖಾರ ಆಗ್ಬಿಡುತ್ತೆ. ಖಾರ ಇದ್ರೆ ತಿನ್ಬಾರ್ದು. ಏನ್ ಖಾರ ಇದ್ರೆ ನೀನ್ ತಿನ್ಬೇಡ, ನಾನ್ ತಿಂತೀನಿ ಅಷ್ಟೇ. ಅಷ್ಟೇ ಆಪ್ಷನ್ ಅಲ್ವಾ ಚಿಂಟಿ? ನನ್ನ ಮಗಳು ಕಾಲೇಜಲ್ಲಿ 2 ಬಜ್ಜಿ ತಿನ್ಲಂತೆ. ಅದಕ್ಕೆ ಇವಾಗ ನಾನು 4 ಬಜ್ಜಿ ತಿಂತೀನಿ ನೋಡಿ. ಇಷ್ಟುದ್ದನೂ ಇರ್ಲ, ಅರ್ಧ ಮಾಡ್ಲಾ? ಕಟ್ ಇಷ್ಟಿತ್ತ ಬಜ್ಜಿ ನಿನ್ ಕಾಲೇಜಿಗೆ? ಇಷ್ಟುದ್ದನೂ ಇತ್ತ? ಫ್ರೆಶರ್ ಡೇ ಮಾಡಿದ್ದಾರೆ, ಅದಕ್ಕೆ ಬಜ್ಜಿ ಕೊಟ್ಟವ್ರಂತೆ. ಅದ್ ಬಜ್ಜಿನ ತಿಂದ್ಬಿಟ್ಟು 100 ಸತಿ ಹೇಳ್ತಾಳೆ ಬಜ್ಜಿ ತಿಂದೆ ಅಂತ. ಅದಕ್ಕೆ ಇವಾಗ ನಾನು ಬಜ್ಜಿ ಮಾಡ್ತೀನಿ. ಅಯ್ಯೋ, ಕಡ್ಲೆ ಹಸಿಟ್ಟು ಇಲ್ವಲ್ಲ? ಯಾವ ಗ್ಯಾಪಲ್ಲಿ ನೋಡ್ಬಿಟ್ಟಿದ್ಯಾ? ಸಾಲಲ್ಲ? ತೋರ್ಸು, 1 ಪ್ಯಾಕೆಟ್ ಫುಲ್ ಇರ್ಬೇಕು. ತೋರ್ಸು ನನ್ಗೆ. ಹೊಸ ಪ್ಯಾಕೆಟ್ ಇರ್ಬೇಕಲ್ಲ, ಅವತ್ತು ಮಾಡ್ಲಿಲ್ವಲ್ಲ? ಒಬ್ಬಟ್ಟು ಮಾಡಿದ ದಿವಸ ಮಾಡ್ಲಿಲ್ವಲ್ಲ? ಫ್ರಿಜ್ ಅಲ್ಲಿ ಇರೋದು ಅರ್ಧ ಪ್ಯಾಕೆಟ್ ಇರ್ಬೇಕು ನೋಡು, ಇನ್ನೊಂದು ಎಕ್ಸ್ಟ್ರಾ ಆ ಬಾಕ್ಸ್ ಡಬ್ಬದಲ್ಲಿ. ಅದು ಕಡ್ಲೆ ಹಸಿಟ್ಟ ಕೊಡಿಲಿ, ಅಕ್ಕಿ ಹಸಿಟ್ಟ? ಕಡ್ಲೆ ಹಸಿಟ್ಟು ಕೊಡು. ಹೊಸ ಪ್ಯಾಕೆಟ್ ಇರ್ಬೇಕು ನೋಡು. ಆ ಬಕೆಟ್ ಅಲ್ಲಿ ನೋಡೋಗು. ಇಲ್ಲ ಅಂದ್ರೆ ಅವ್ನ್ ತೊತ್ತಾನ ಹೋಗ್ ನೋಡೆ. ಇವಾಗ ಒಳ್ಳೆ ಕೆಲ್ಸ ಆಯ್ತು. ಇವಾಗ ಓ, ಬಕೆಟ್ ನ ತೆಗಿಯಕ್ಕೇನ್ ಬಸ್ ಹೊತ್ಕೊಂಡ್ ಹೋದ್ಯಾ? ಬಿಡುವಾಗ ಅದೇಂಗ್ ನೋಡೋದು? ಬಾ ನೋಡಿ ಇವಾಗ. ಅಷ್ಟೊತ್ತಿಗೆ ಅಂಗಡಿ ಬಾಕ್ಲಾಕ್ತಾರ. ಬಾ ಆಲೆ 8:30 ಆಯ್ತು. ಬಾಬಾ ಹೇಳಿದ ಕೆಲ್ಸ ಮಾಡು ಪಟ್ಟ ಅಂತ. ಸಿಟ್ಟು ಬಂದ್ರೆ ಒಂದೇ ಒಂದ್ ಬಜ್ಜಿಗೆ ಜಾಸ್ತಿ ಖಾರ ತುಂಬಿಟ್ಟು ನಿನಗೆ ಕೊಡ್ತೀನಿ. ಚಿನ್ನ, ಇವಾಗ ಇರ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡೋಣ ಬಜ್ಜಿ ಮಾಡೋದು. ಓ, ಹಂಗಾರ ಹೋಗಲ್ಲ ತರಕ್ಕೆ ಅಂತ ಹೇಳ್ತಾ ಇದ್ಯಾ? ಅವೆಲ್ಲ ಸೀನಲ್ಲೇ ಇಲ್ಲ, ಅಪ್ಪ ತಿನ್ಬೇಕು. ನನ್ನ ಪ್ರಕಾರ ಇರ್ಬೇಕು. ಯಾಕಂದ್ರೆ ಅವತ್ತು ಒಬ್ಬಟ್ಟು ಮಾಡಿದ ದಿವಸ ಬೋಂಡ ಮಾಡ್ತೀನಿ ಅಂತ ತರಿಸಿದ್ದೆ ತಾನೆ. ಅದ್ ಮಾಡ್ಲೇ ಇಲ್ವಲ್ಲ, ಒಬ್ಬಟ್ಟು ಒಂದೇ ತಾನೆ ಮಾಡಿದ್ದು.
पर्दे में रहने दो पर्दा ना उठाओ. ಒಂದು 1/4 kg ಅಷ್ಟು ಇವಾಗ ಕಟ್ ಮಾಡಿದೀನಿ. ಇದನ್ನ ಹಾಕ್ಬಿಟ್ಟು ಆ ಹಿಟ್ಟು ಮಿಕ್ಕಿದ್ರೆ ಇನ್ನೊಂದು ಪ್ಯಾಕೆಟ್ ಐತೆ ಅದ್ರಲ್ಲಿ ಹಾಕೋದು. ಯಾಕಂದ್ರೆ ಎಲ್ಲ ಒಂದೇ ಸತಿ ಕಟ್ ಮಾಡ್ಬಿಟ್ರೆ ಆಮೇಲೆ ಹಿಟ್ಟು ಸಾಲಿಲ್ಲ ಅಂದ್ರೆ ಕಷ್ಟ. ಅರ್ಧ kgದು ಒಂದು ಪ್ಯಾಕೆಟ್ ಇರ್ಬೇಕಷ್ಟೇ ಕಡಲೆ ಹಸಿಟ್ಟು. ಅದಕ್ಕೆ ಇವಾಗ ಈ ತರ ಕಟ್ ಮಾಡಿದೀನಿ ನೋಡಿ. ಫುಲ್ ಬೀಜನೆಲ್ಲ ತೆಗೆದು ಈ ತರ ಮಾಡಿದೀನಿ. ಈ ತರ ಇದ್ರೇನೆ ಬಜ್ಜಿ ತಿನ್ನಕ್ಕೆ ಇಷ್ಟ ನನಗೆ. ಈ ಬೀಜ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಫುಲ್ ಬೀಜ ತೆಗೆದು ಈ ತರ ಮಾಡಿದೀನಿ. ಕಡಲೆ ಹಸಿಟ್ಟೆಲ್ಲ ಇವಾಗ ಕಲ್ಸ್ಕೊಂಡು ಪಲಾವ್ ಆದ್ಮೇಲೆ ಎಣ್ಣೆಗೆ ಬಿಡೋದು. ಪಲಾವು ಬಿರಿಯಾನಿ ಎಲ್ಲ ಒಂದೇ. ಬಿರಿಯಾನಿ ಮಸಾಲ ಹಾಕಿದ್ರೆ ಬಿರಿಯಾನಿ, ಇಲ್ಲ ಅಂದ್ರೆ ಪಲಾವ್, ಎರಡು ಒಂದೇ. ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಏನೋ ಟೆಲ್ ಮೀ. ನನ್ನ ಫೇವ್ರೆಟ್ ಬಜ್ಜಿ ಬೋಂಡ ಎಲ್ಲ. ಬಾ ಬೇಗ, ಇನ್ನ ಮೊಸರು ಬಜ್ಜಿ ಮಾಡ್ಬೇಕು. ಅದನ್ನ ಕಲ್ಸಿಕ್ಬಿಟ್ಟು. ಓಕೆ ಫ್ರೆಂಡ್ಸ್, ನಿಮ್ಗೆ ನಾನು ಎಲ್ಲ ಬಜ್ಜಿ ಮಾಡಿ ಊಟ ಮಾಡೋವಾಗ ತೋರಿಸ್ತೀನಿ ಎಲ್ಲ ಹೆಂಗಾಯ್ತು ಅಂತ ನೋಡಿ. ಇವಾಗ ಕಡಲೆ ಹಸಿಟ್ಟು ಇಲ್ಲಿ ಕಲಸಿಟ್ಕೊಂಡಿದ್ದೀನಿ. ಬಜ್ಜಿ ಒಂದೊಂದೇ ಕಡಲೆ ಹಸಿಟ್ಟಲ್ಲಿ ಬಿಡ್ತಾ ಇದ್ದೀನಿ. ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಈ ರೀತಿ ರೆಡಿಯಾಗಿದೆ. ಆಮೇಲೆ ಲಾಸ್ಟಲ್ಲಿ ಒಂದ್ಸತಿ ತೋರಿಸ್ತೀನಿ ಎಲ್ಲ ಮಿಕ್ಸ್ ಮಾಡೋವಾಗ. ಇವಾಗ ನಾನಿಲ್ಲಿ ಬಜ್ಜಿ ಬಿಡ್ತಾ ಇದ್ದೀನಿ. ಸೋಡಾ ಸ್ವಲ್ಪ ಕಮ್ಮಿ ಹಾಕಿದೆ, ಅದಕ್ಕೆ ಬಜ್ಜಿ ಸ್ವಲ್ಪ ದಪ್ಪ ಆಗಲಿಲ್ಲ. ಬಜ್ಜಿ ಎಲ್ಲ ಬಿಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಕಡಲೆ ಹಸಿಟ್ಟು ಕಲಸಿರೋದು ಉಳಿದಿತ್ತು. ಅದಕ್ಕೆ ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕಿ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಮೊಸರು ಬಜ್ಜಿ ರೆಡಿ ಐತೆ. ಇದಕ್ಕೇನು ಹಾಕಿಲ್ಲ, ಬರೀ ಸೌತೆಕಾಯಿನೂ ಈರುಳ್ಳಿ ಉಪ್ಪು ಅಷ್ಟೇ ಹಾಕಿದ್ದೀನಿ. ಬಿರಿಯಾನಿನೇ ಸ್ವಲ್ಪ ಖಾರ ಇತ್ತು, ಇದಕ್ಕೆ ಖಾರ ಹಾಕಲಿಲ್ಲ ನಾನು. ಇವಾಗ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು ಈರುಳ್ಳಿ ಬಜ್ಜಿ. ಯಾವಾಗಲೂ ಮೆಣಸಿನ್ಕಾಯಿ ಬಜ್ಜಿ ಮಾಡಿದಾಗ ಲಾಸ್ಟಲ್ಲಿ ಹಿಟ್ಟು ಉಳಿಯುತ್ತೆ. ನಾವು ಎಷ್ಟೇ ಕಮ್ಮಿ ಕಲಸಿದ್ರು ಒಂದು ಸ್ವಲ್ಪ ಹಿಟ್ಟು ತಳದಲ್ಲಿ ಉಳಿಯುತ್ತೆ ಕಡಲೆ ಹಸಿಟ್ಟು ಕಲಸಿರೋದು. ಆವಾಗ ನಾನು ಈ ರೀತಿ ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕಿ ಈ ರೀತಿ ಈರುಳ್ಳಿ ಬಜ್ಜಿ ಮಾಡಿಬಿಡ್ತೀನಿ. ಈರುಳ್ಳಿ ಬಜ್ಜಿ ಅಂತೂ ಸಖತ್ತಾಗಿತ್ತು. ಇವಾಗ ನೋಡಿ ಇವಾಗ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬಂದಿತ್ತು, ಸೂಪರ್ ಟೇಸ್ಟಾಗಿತ್ತು. ಈ ರೆಸಿಪಿನ ನಾನು ನಿಮಗೆ ಸಪ್ರೇಟಾಗಿ ಹಾಕ್ತೀನಿ, ನೋಡಿಬಿಟ್ಟು ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ. ಸಿಂಪಲಾಗಿ ಮಾಡೋದು ಸೂಪರಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಒಂದು ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಊಟ ಮಾಡಬೇಕು. ಹಾಗೆ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ತರಕಾರಿ ಎಲ್ಲ ಮೇಲೆ ಇರುತ್ತೆ ನೋಡಿ. ಇವಾಗೆಲ್ಲ ಹಾಲಲ್ಲಿ ಇಟ್ಕೊಂಡು ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಇವಾಗ ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನಾವಿವಾಗ ಊಟ ಮಾಡ್ತೀವಿ. ಟೈಮ್ ಬಂದಾಗಲೇ 10 ಗಂಟೆ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಮಾಡೋಕ್ಕೆ ಲೇಟ್ ಆಗೋಯ್ತು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ದಿವಸ ಈ ರೀತಿ ಇತ್ತು. ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಮಧ್ಯ ವಿಡಿಯೋ ಮಾಡಲಿಲ್ಲ. ರಾತ್ರಿ ಅಡುಗೆ ಮಾಡೋವಾಗ ಮಾತ್ರ ವಿಡಿಯೋ ಮಾಡಿದೆ. ರೆಸಿಪಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವೆಜ್ ಬಿರಿಯಾನಿ ಮಾಡಿ ರೆಸಿಪಿ ಹಾಕೋಣ ಸಪ್ರೇಟಾಗಿ ಅಂತ ಹೇಳ್ಬಿಟ್ಟು ಮಾಡಿದೆ. ಹಂಗೆ ಸರಿ ಇದ್ರ ಜೊತೆಗೆ ಸ್ವಲ್ಪ ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.